Hello dear students, I am Major Hussain. This is the third video. We are going to discuss about ratio analysis, and we had already discussed about the solvency ratios. The term solvency indicates the capacity of the company which deals with the owner's capital and the outside capital borrowed from banks, outside parties for long-term purpose, anything. So, up to this part, we have discussed about debt equity ratio, interest coverage ratio, dividend coverage ratio, proprietary ratio, and I have mentioned what is this proprietary ratio. Even you can call it as an owner's fund. The formula was owner's fund divided by total tangible assets, not the total assets, tangible assets. Now, we will move for the next one. This is capital gearing ratio. The capital gearing ratio, and I had already shown you the sample of balance sheet where the balance sheet starts with share capital. So these are the different aspects here in capital gearing ratio. The simple formula is you need to know the fixed interest and dividend bearing funds. Fixed interest and dividend bearing funds. Fixed interest and dividend bearing funds, which is to be compared with common shareholders equity. This is important here. I am not talking about the shareholders equity. I am talking about the common shareholders equity. ಇದೇ ಫಿಕ್ಸ್ಡ್ ಇಂಟ್ರೆಸ್ಟ್ ಮತ್ತೆ ಫಿಕ್ಸ್ಡ್ ಡಿವಿಡೆಂಡ್ ಬೇರೆಂಟ್ ಫಂಡ್ ಅಂದ್ರೆ ಇಲ್ಲಿ ನೋಡಿ ಟೋಟಲ್ ಕ್ಯಾಪಿಟಲ್ ಅಂತ ನಮಗೆ ಈ ಕಡೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದಿದೆಯಲ್ಲ ಟೋಟಲ್ ಆಫ್ ಲ್ಯಾಬಿಲಿಟೀಸ್. ಇಲ್ಲಿ ಟೋಟಲ್ ಕ್ಯಾಪಿಟಲ್ ಕನ್ಸಿಡರ್ ಮಾಡಬೇಕಾದ್ರೆ ಐದರ್ ನಾವೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಹೊರಗಡೆ ಲೋನ್ ಬ್ಯಾಂಕ್ ಕೂಡ ಲೋನ್ ತಗೊಂಡಿರ್ತೀವಿ. ಈಗ ಓನರ್ಸ್ ಫಂಡ್ ಏನಿದೆ ಅದ್ರ ಜೊತೆಗೆ ಔಟ್ಸೈಡ್ ಪಾರ್ಟೀಸ್ ಕೂಡ ಬಂದಿರ್ತಾರಲ್ಲ, ಅವರಿಗೆ ಇಂಟ್ರೆಸ್ಟ್ ಕಂಪಲ್ಸರಿ ಕೊಡಲೇಬೇಕು. ಸೊ ಅದನ್ನ ಕಂಪೇರ್ ಮಾಡಿ ನೋಡ್ತೀವಿ. ಸಪೋಸ್ ಇಫ್ this is called as owner's fund. ಇಲ್ಲಿವರೆಗೆ ಓನರ್ಸ್ ಕ್ಯಾಪಿಟಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ this part is called as debt, the outside liability. Now ಈಗ ನಾವು ಓನರ್ಸ್ ಫಂಡ್ ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ನೋಡಬೇಕಾಗಿದೆ. ಇಲ್ಲಿ ನೋಡಿ, ಯಾವಾಗ ನೋಡಿ ನೀವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಪರ್ಸೆಂಟೇಜ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಪ್ರಿಫರೆನ್ಸ್ ಶೇರ್ಸ್ 10% ಪ್ರಿಫರೆನ್ಸ್ ಶೇರ್ಸ್, 12% ಪ್ರಿಫರೆನ್ಸ್ ಶೇರ್ಸ್ ಅಂತ ಸಪರೇಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇದೇನಿದು 10%, 12%? ಈಗೇನ್ ಬೇಕಾಗಿದೆ ನಾವು, ದಿಸ್ ಈಸ್ ದ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ವಿಚ್ ಡಸ್ ನಾಟ್ ಹ್ಯಾವ್ ಎ ಕಂಪಲ್ಸರಿ ರಿಟರ್ನ್. ಇಲ್ಲಿ ಕಂಪಲ್ಸರಿ ರಿಪೇಮೆಂಟ್ ಆಗ್ಬೇಕಂತ ಇರಲ್ಲ, ಕಂಪಲ್ಷನ್ ಇರಲ್ಲ. ಬಟ್ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್, even though preference shareholders are the owners, there must be a fixed charge, compulsory fixed 10% ಅಂತಾನೆ ಕೊಡಬೇಕು. ಟೋಟಲ್ ಪ್ರಾಫಿಟ್ ನೀವು 10,000 ಅರ್ನ್ ಮಾಡ್ರಿ, 10,000 crores ಆದ್ರೂ ಅರ್ನ್ ಮಾಡಿ, ಅದರಲ್ಲಿ 10% ಪ್ರಿಫರೆನ್ಸ್ ಶೇರ್ಗೆ ಕಂಪಲ್ಸರಿ ಡಿವಿಡೆಂಡ್ ಕೊಡಲೇಬೇಕು. ಉಳಿದಿರುವಂತ ಎಲ್ಲಾ ಬ್ಯಾಲೆನ್ಸ್ ಓನರ್ಸ್ ಇರುತ್ತೆ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ನಾವೇನ್ ಕನ್ಸಿಡರ್ ಮಾಡಬೇಕು ಫಾರ್ ದಿಸ್ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, fixed interest as well as fixed dividend. ಕಾಮನ್ ಶೇರ್ ಹೋಲ್ಡರ್ಸ್ ಗೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಫಿಕ್ಸ್ಡ್ ಚಾರ್ಜಸ್ ಇರಲ್ಲ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, those charges, those balances which has fixed charges, those amount, that amount which has fixed charge and that amount which does not have a fixed charge, ಅದನ್ನ ಎರಡನ್ನ ಕಂಪೇರ್ ಮಾಡಿ ನೋಡಬೇಕು. 10% is a fixed charge, 8% debenture, this is also fixed one. Long term loan ಔಟ್ಸೈಡ್ ಯಾರ ಕಡೆಯಿಂದ ತಗೊಂಡಿಗೆ ಮೆನ್ಷನ್ ಮಾಡಿಲ್ಲ, ಬ್ಯಾಂಕ್ ಆದ್ರೆ ಇರ್ಬೋದು, ಹೊರಗಡೆ ಪಾರ್ಟ್ನರ್ ಯಾವ್ದಾದ್ರು ಔಟ್ಸೈಡ್ ಪಾರ್ಟಿನ ತಗೊಂಡಿದೆ. ಇದು ಕೂಡ 12% ಅಂತ ಇದೆ. ಫಿಕ್ಸ್ಡ್ ಆಗಿ ಇಷ್ಟು ಕೊಡಲೇಬೇಕು, ಅದಕ್ಕಿಂತ ಕಡಿಮೆನೂ ಕೊಡಬಾರ್ದು, ಜಾಸ್ತಿ ಕೊಡೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ದೀಸ್ ಆರ್ ದ ಫಂಡ್ಸ್ ವಿಚ್ ವಿ ಹ್ಯಾವ್ ಟು ಕನ್ಸಿಡರ್. ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, ಫಿಕ್ಸ್ಡ್ ಇಂಟ್ರೆಸ್ಟ್ ಅಂಡ್ ಫಿಕ್ಸ್ಡ್ ಡಿವಿಡೆಂಡ್ ಬೇರಿಂಗ್ ಫಂಡ್ಸ್, ಅವನ್ನು ಮಾತ್ರ ನೋಡಬೇಕು. ದೆನ್ ಇಟ್ ಹ್ಯಾಸ್ ಟು ಬಿ ಕಂಪೇರ್ ವಿತ್ ಕಾಮನ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ. ಕಾಮನ್ ಅಂದ್ರೆ only the primary owners,
which we can consider share capital and reserve and surplus. Reserve and surplus ಯಾಕಂದ್ರೆ previously earn ಮಾಡಿರುವಂತಹ ಪ್ರಾಫಿಟ್ ಅನ್ನು ರಿಸರ್ವ್ ಅಕೌಂಟ್ ಅಲ್ಲಿ ಸರ್ಪ್ಲಸ್ ಅಕೌಂಟ್ ಅಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ಅದು ಓನರ್ಸ್ ಫಂಡ್ ಬರಲ್ಲ. ಓಕೆ, ಇವೆರಡನ್ನು ಕಂಪೇರ್ ಮಾಡಿ ನೋಡಿ. ಆರ್ ನೀವು ಈ ತರ ಆದ್ರೂ ಈ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಸಿಂಪಲ್ ಆಗಿ ಹೇಳ್ತಾರೆ ಅಂದ್ರೆ ಲಾಂಗ್ ಟರ್ಮ್ ಲೋನ್ ಆರ್ ಡಿಬೆಂಚರ್ಸ್, ಲಾಂಗ್ ಟರ್ಮ್ ಲೋನ್ ಆರ್ ಡಿಬೆಂಚರ್ಸ್ ಪ್ಲಸ್ ಇನ್ನೊಂದು ಫಿಕ್ಸ್ಡ್ ಚಾರ್ಜಸ್ ಇದೆ ತಾನೆ, ಪ್ರಿಫರೆನ್ಸ್ ಶೇರ್ಸ್. ಡಿಬೆಂಚರ್ ತಗೊಂಡ್ರು ಫಿಕ್ಸ್ಡ್ ಚಾರ್ಜ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ ತಗೊಂಡ್ರು ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ. ಇದನ್ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ ನಾನು? ಇಕ್ವಿಟಿ ಫಂಡ್. ಯಾರ ಜೊತೆ? ಇಕ್ವಿಟಿ ಫಂಡ್. ಬರೇ ಇಕ್ವಿಟಿ ಅಂತ ಹೇಳಿದ್ರೆ ಇಕ್ವಿಟಿ ಶೇರ್ಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್ ಪ್ಲಸ್ ರಿಸರ್ವ್ಸ್ ಬರುತ್ತೆ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ, ಇಕ್ವಿಟಿ ಫಂಡ್, ಓನರ್ಸ್ ಫಂಡ್. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕಂಪೇರ್ ಕೊಡ್ರಿ, ಕಾಮನ್ ಶೇರ್ ಹೋಲ್ಡರ್ಸ್ ಅನ್ನು ಮಾತ್ರ ತಗೊಳ್ಳಿ. ನಂಬರ್ ಆಫ್ ಶೇರ್ಸ್ ಏನಿವೆ ಅದನ್ನು ಕಂಪೇರ್ ಮಾಡಿ ನೋಡಿ. ಓಕೆ, ಫಿಕ್ಸ್ಡ್ ಚಾರ್ಜಸ್ ಆಫ್ ಡಿಬೆಂಚರ್ ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ನಾನ್ ಫಿಕ್ಸ್ಡ್ ಚಾರ್ಜಸ್ ವಿಚ್ ಇಸ್ ರಿಲೇಟೆಡ್ ಟು ಇಕ್ವಿಟಿ ಫಂಡ್. ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ ವಿಲ್ ಗೆಟ್ ದ ರಿಸಲ್ಟ್. ಮೋಸ್ಟ್ಲಿ ದ ಎಕ್ಸ್ಪರ್ಟ್ಸ್ ಸೇ if the capital gearing ratio is more than 1, if the capital gearing ratio is more than 1, it will be called as the company is facing high risk. The company is facing high risk ಅಂದ್ರೆ ಆಮೇಲೆ ಪ್ರಾಫಿಟ್ ಏನು ಅರ್ನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಇಕ್ವಿಟಿ ಶೇರ್ಸ್ಗೆ ಉಳಿದಿರುವಂತಹ ಅಮೌಂಟ್ ಸ್ವಲ್ಪ ಇದೆ, ಬಹಳ ಕಡಿಮೆ ಇದೆ. ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಇದೆ, dividend payment ಜಾಸ್ತಿ ಇದೆ. The charges of interest and dividend are very high as compared to equity fund. ಬ್ಯಾಲೆನ್ಸ್ ಉಳಿತಾ ಇಲ್ಲ. ಇವರಿಗೆ 100 rupees ಪೇಮೆಂಟ್ ಮಾಡಿದ್ರೆ ಟೋಟಲ್ ಪ್ರಾಫಿಟ್ ನಲ್ಲಿ ಜಸ್ಟ್ 5 rupees ನನಗೆ ಬ್ಯಾಲೆನ್ಸ್ ಉಳಿತಾ ಇದೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ನಾನು ಎಷ್ಟು ಕಷ್ಟಪಟ್ಟು ಅರ್ನ್ ಮಾಡಿದ್ರು ಕೂಡ ಹೈಯೆಸ್ಟ್ ಅಮೌಂಟ್ ಹೊರಗಡೆ ಹೋಗ್ತಾ ಇದೆ. ದಿಸ್ ಇಂಡಿಕೇಟ್ಸ್ ಹೈ ರಿಸ್ಕ್. ಇದನ್ನ ಹೈ ರಿಸ್ಕ್. ಇಫ್ ದ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಇಸ್ more than 1, we can call it as a high risk. So normally estimated capital gearing ratio must be 0.25 into 0.5. The ratio is stable, then we can call it as a company is in a solvent position. Okay. So these were about solvency ratios. Now we shall move for the next one. The third important type, as I already mentioned in slides, activity ratios. And there are other similar names as well for these activity ratios. I'll tell you what are those. The third one, activity ratios. Or these are also called as turnover ratios, or these are also called as efficiency ratios. Activity andrunu ade, turnover andrunu ade, efficiency andrunu ade. But now it is turnover nodi discuss ಮಾಡ್ತೀನಿ. ಸ್ವಲ್ಪ ಕ್ಯಾಸ್ ಆಗುತ್ತೆ. ಆಲ್ಮೋಸ್ಟ್ ನಾವು ಟರ್ನೋವರ್ ಅಂದ್ರೆ ಏನು ಇಂಡಿಕೇಟ್ ಮಾಡ್ತೀವಿ? We say sales. Goods stock market turnover ಆಗುತ್ತಲ್ಲ, ಸೇಲ್ ಆಗ್ತಾ ಇದೆ, ಸೇಲ್ಸ್ ಟರ್ನೋವರ್ ಎಷ್ಟು ಆಗ್ತಾ ಇದೆ, ಅದಕ್ಕೆ ಯಾವ ಎಲಿಮೆಂಟ್ ಅನ್ನು ಕಂಪೇರ್ ಮಾಡಿ ನೋಡಬೇಕು, ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಓಕೆ, ಸೊ ಆಕ್ಟಿವಿಟಿ ರೇಷಿಯೋಸ್, ಟರ್ನೋವರ್ ಆರ್ ಎಫಿಷಿಯನ್ಸಿ ರೇಷಿಯೋಸ್ ಆಲ್ ಆರ್ ಸೇಮ್. ಫಾರ್ ಎಕ್ಸಾಂಪಲ್ ನೋಡಿ, ಫಿಕ್ಸ್ಡ್, ದ ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ. ಫಿಕ್ಸ್ಡ್ ಅಸೆಟ್ ಟರ್ನೋವರ್ ಇದೇ ಆಲ್ಮೋಸ್ಟ್ ನಿಮಗೆ ಎಲ್ಲಾ ಪ್ರಾಬ್ಲಮ್ಸ್ ನಲ್ಲಿ ಇದೇ ನೇಮ್ ಅನ್ನು ಕೇಳ್ತಾರೆ, ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ. ದೆನ್ ವಿ ಹ್ಯಾವ್ ಕರೆಂಟ್ ಅಸೆಟ್ಸ್ ಟರ್ನೋವರ್ ರೇಷಿಯೋ, and we have working capital turnover ratio. Working capital turnover ratio. Let's say one by one. ಏನಿದೆ ನೋಡೋಣ.
ರೈಸ್ ಮಾಡಿ ಜನರೇಟ್ ಮಾಡೋ ಅವಶ್ಯಕತೆ ಇಲ್ಲ. ದ ಟೋಟಲ್ ಟರ್ಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ವಾಟ್ ಇಸ್ ದ ಫಾರ್ಮುಲಾ. ಸಪೋಸ್ ನಾನು ಏನು ಹೇಳಿದೆ, ಟರ್ನ್ ಓವರ್ ಸೇಲ್ಸ್ ಅಂತ ಹೇಳಿದೆ. The fixed assets are to be compared with sales. ಟರ್ನ್ಓವರ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ ತಾನೆ ಅವರೇ. ಮತ್ತೆ ನೀವು ಯಾಕೆ ಹೊಸದಾಗಿ ಏನಾದ್ರು ಜನರೇಟ್ ಮಾಡೋಣ ಅಂತ ಯಾಕೆ? there is not necessary to generate a new formula. ಟರ್ನ್ಓವರ್ ಅಂತ ಹೇಳಿದ್ರು ಸೇಲ್ಸ್ ಜೊತೆ ಕಂಪೇರ್ ಮಾಡಬೇಕು. which has to be compared? Fixed assets. Fixed assets. Okay, here as well. Current assets, turnover ಅಂತ ಬಂದಿದ್ದಾನೆ sales, and sales has to be compared with current assets. And here as well, working capital turnover ratio. Turnover ಅಂತ ಬಂದಿದ್ದಾನೆ, just write down the sales. Sales has to be compared with working capital. Okay, you got the point. Sales divided by fixed assets, because the term itself says fixed assets turnover ratio. Okay, here a small point we have to consider. Sales divided by fixed assets, you will get the result. ಈಗ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಮೆನ್ಷನ್ ಮಾಡ್ತೀವಲ್ಲ ಬ್ಯಾಲೆನ್ಸ್ ಶೀಟ್ ನಲ್ಲಿ, ವಾಟ್ ಕೈಂಡ್ ಆಫ್ ಫಿಕ್ಸ್ಡ್ ಅಸೆಟ್ಸ್ we have to consider? Because fixed assets bear depreciation. ಬರ್ತಾ ವರ್ಷ ನಾವು ಟೈಮ್ ಡ್ಯೂರೇಷನ್ ಪಾಸ್ ಆಗ್ತಾ ಹೋದಂಗೆ ಅಥವಾ ಆ ಮಷಿನರಿ ಓಲ್ಡ್ ಆಗ್ತಾ ಇದೆ ಅಂದ್ರೆ ಡಿಪ್ರಿಸಿಯೇಷನ್ ಆಗುತ್ತೆ. ಇಲ್ಲಿ ನಾವು ಕಾಸ್ಟ್ ವ್ಯಾಲ್ಯೂ ಡಿಪ್ರಿಸಿಯೇಟ್ ಫಿಕ್ಸ್ಡ್ ಅಸೆಟ್ಸ್ ಕಾಸ್ಟ್ ವ್ಯಾಲ್ಯೂ ತಗೋಬಹುದು. ವಿ ಹ್ಯಾವ್ ಟು ಕನ್ಸಿಡರ್ ನೆಟ್ ಫಿಕ್ಸ್ಡ್ ಅಸೆಟ್ಸ್. ವಾಟ್ ಕೈಂಡ್ ಆಫ್ ಫಿಕ್ಸ್ಡ್ ಅಸೆಟ್ಸ್? ಬಿಕಾಸ್ ಇಟ್ ಬಿಯರ್ಸ್ ದ ಕಾಸ್ಟ್ ಆಫ್ ಡಿಪ್ರಿಸಿಯೇಷನ್. ಫಿಕ್ಸ್ಡ್ ಅಸೆಟ್ಸ್ ಮೈನಸ್ ಡಿಪ್ರಿಸಿಯೇಷನ್, we will get net fixed assets. It does not, there is no necessity for current assets ಯಾಕಂದ್ರೆ ಅದಕ್ಕೆ ಡಿಪ್ರಿಸಿಯೇಷನ್ ಇರೋಲ್ಲ. and working capital small similar name ಕೊಟ್ಟಿದ್ದಾರೆ. okay, sales divided by net fixed assets, sales divided by current assets. sales ಅಂತ ಯಾಕೆ ನೋಡಿನಿ ನಾನು ಹೇಳಿದೆ ನಿಮಗೆ, ಟರ್ನ್ ಓವರ್, ಕಂಪನಿ ಎಷ್ಟು ಟರ್ನ್ ಓವರ್ ಮಾಡ್ತಾ ಇದೆ, ಎಷ್ಟು ಸೇಲ್ಸ್ ಆಗ್ತಾ ಇದೆ, ಅದಕ್ಕೆ ಕಂಪೇರ್ ಮಾಡಿ ನೋಡೋಣ ಕರೆಂಟ್ ಅಸೆಟ್ಸ್ ಎಷ್ಟು ವ್ಯಾಲ್ಯೂ ಇದಾವೆ, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ವ್ಯಾಲ್ಯೂ ಯೂಸ್ ಮಾಡ್ತಾ ಇದ್ದೀನಿ, ಫಿಕ್ಸ್ಡ್ ಅಸೆಟ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅದಕ್ಕೆ ಸೇಲ್ಸ್ ಟರ್ನ್ ಓವರ್ ಇದೇ ರೀತಿ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ. ಓಕೆ, ಸೊ we will get the result which will we can mention in a number of times. okay, now ಈಗ ಬಹಳಷ್ಟು ಅಲ್ಲ ಪ್ರಾಬ್ಲಮ್ಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಕೇಳಲ್ಲ. you can so just write down capital turnover ratio. ಇದನ್ನು ಬಹಳಷ್ಟು ಕೇಳಿದ್ರೆ ಕ್ಯಾಪಿಟಲ್ ಟರ್ನೋವರ್ ರೇಷಿಯೋ ಏನ್ ಮಾಡಬೇಕು? ಟರ್ನೋವರ್ ಅಂತ ಹೇಳಿದ್ರೆ ಟರ್ನೋವರ್ ಮೀನ್ಸ್ ಸೇಲ್ಸ್. ಬಹಳ ತಲೆ ಕೆಡಿಸ್ಕೋಬೇಡಿ. ಸೇಲ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ದ ಕಂಪ್ಲೀಟ್ ಕ್ಯಾಪಿಟಲ್. ಮತ್ತೆ ಸರ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ನಾನು ಫಂಡ್ ಫ್ಲೋ ಕ್ಯಾಶ್ ಫ್ಲೋ ಮಾಡುವಾಗ, ಮೋಸ್ಟ್ಲಿ ಫಂಡ್ ಫ್ಲೋ ನಲ್ಲಿ ಪ್ರಾಬ್ಲಮ್ಸ್ ಮಾಡುವಾಗ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪೇರ್ ಮಾಡಿದ್ದೀವಲ್ಲ, ಸೊ ಅಲ್ಲಿ ಸಿಂಪಲ್ ಆಗಿ ಹೇಳಿದೆ, ವೆನ್ ಎವರ್ ಯು ಟಾಕ್ ಅಬೌಟ್ ವರ್ಕಿಂಗ್ ಕ್ಯಾಪಿಟಲ್ ಯು ಮಸ್ಟ್ ಕನ್ಸಿಡರ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ದ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಯು ವಿಲ್ ಗೆಟ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಅದೇ ತರ ನೀವು ಯೂಸ್ ನಲ್ಲಿ ಕಲಿತಿದ್ದೀರಿ. ಸರ್ ವಾಟ್ ಈಸ್ ದಿಸ್ ಕ್ಯಾಪಿಟಲ್? ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಸೊ ದಿಸ್ ಇಸ್ ದ ಕಂಪ್ಲೀಟ್ ಕ್ಯಾಪಿಟಲ್. ಇದು ಪೂರ್ಣವಾಗಿ ಎಷ್ಟು ಕ್ಯಾಪಿಟಲ್ ಬಳಸಿದ್ವಿ ಅದು ಗೊತ್ತಾಗುತ್ತೆ. ಕ್ಯಾಪಿಟಲ್ ಇಸ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಸಿಂಪಲ್ ಆಗಿ ಇಷ್ಟೇ ಇದೆ ನೋಡಿ. ಮೋಸ್ಟ್ಲಿ ಫಿಕ್ಸ್ಡ್ ಅಸೆಟ್ಸ್ ಬಹಳ ಸಲ ಕೇಳ್ತಾನೆ, ಕ್ಯಾಪಿಟಲ್ ಟರ್ನ್ ಓವರ್ ಕೇಳ್ತಾನೆ. ಓಕೆ, ಈಗ ಫರ್ದರ್ ಇನ್ನೂ ಟರ್ನ್ ಓವರ್ ರೇಷಿಯೋಸ್ ಇದಾವೆ, ಅದನ್ನು ನಾನು ಡಿಸ್ಕಸ್ ಮಾಡೋದು. ಈಗ ಇಲ್ಲಿ ಫಸ್ಟ್ ಪ್ರೆಫರೆನ್ಸ್ ಯಾವ್ದಕ್ಕೆ ಕೊಡಬೇಕು? ಫಸ್ಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್ಸ್. ಬಟ್ ಕೆಲವೊಮ್ಮೆ ಇಫ್ ದೇರ್ ಇಸ್ ನೋ ಸೇಲ್ಸ್ ವ್ಯಾಲ್ಯೂ, ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಿಲ್ಲ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಯು ಹ್ಯಾವ್ an option of cost of goods sold. ಇದಕ್ಕೂ ಕೂಡ
ನಿಮಗೆ ಮೆನ್ಷನ್ ಮಾಡಿದ್ದೇನೆ ಪ್ರಾಬ್ಲಮ್ ಮಾಡುವಾಗ ಹೌ ಟು ಡಿಟರ್ಮೈನ್ ದ ಸೇಲ್ಸ್ ವ್ಯಾಲ್ಯೂ ಇಫ್ ಇಟ್ ಈಸ್ ನಾಟ್ ಗಿವನ್. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ ಕೊಟ್ಟಿಲ್ಲ ಅಂದ್ರೆ ಸೇಲ್ಸ್ ಅಲ್ಲಿ ಹೇಗೆ ಕಂಪೇರ್ ಮಾಡಿ ನೋಡಿ. ಸೇಲ್ಸ್ ಗೆ ಕಾಸ್ಟ್ ಆಫ್ ಗೂಡ್ಸ್ ಗೆ ಎಷ್ಟು ಸಿಮಿಲಾರಿಟಿ ಇದೆ ಅಂತ ನಾವು ಮೆನ್ಷನ್ ಮಾಡಿ ಹೇಳ್ತೀವಿ. ಓಕೆ, ಇನ್ ಪ್ಲೇಸ್ ಫಸ್ಟ್ ಸೇಲ್ಸ್ ಅಂತಾನೆ ತಗೊಳ್ಳಿ. ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್, ಸೇಲ್ಸ್ ಡಿವೈಡೆಡ್ ಬೈ ಕರೆಂಟ್ ಅಸೆಟ್. ಇಫ್ ಸೇಲ್ಸ್ ಕೊಟ್ಟಿಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕರೆಂಟ್ ಅಸೆಟ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವರ್ಕಿಂಗ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ capital employed. Okay, we'll move for the next one, which is this is quite easy. ಅವರೇ ಕೊಟ್ಟಿದ್ದಾರೆ ಹೆಸರಲ್ಲಿ ಟರ್ನ್ ಓವರ್ ಅಂತ. ನಾವು ಮತ್ತೆ ಬಹಳಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಓಕೆ, and here we have two important ratios. ಬಹಳಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಕೇಳಿದ್ದಾರೆ. ಆಲ್ಮೋಸ್ಟ್ debtors turnover ratio. Debtors turnover ratio mostly ಬಹಳಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಕೇಳಿದ್ದಾರೆ. 5 ಮಾರ್ಕ್ಸ್ ಅನ್ನು ಕೇಳಿದ್ದಾರೆ, 15 ಮಾರ್ಕ್ಸ್ ಅನ್ನು ಕೇಳಿದ್ದಾರೆ. So what is this debtors turnover ratio? Okay, ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಟರ್ನೋವರ್ ಅಂತ ಏನಂದ್ರೆ ನಾನು ಟರ್ನೋವರ್ ಅಂದ್ರೆ ಡೈರೆಕ್ಟ್ಲಿ ಸೇಲ್ಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸಿಂಪಲ್ ಆಗಿ ಯು ಆರ್ ಎ ಕಸ್ಟಮರ್. ನನ್ನ ಅಂಗಡಿಗೆ ಬಂದಿದ್ರಿ, 100 ರೂಪೀಸ್ ಗೂಡ್ಸ್ ತಗೊಂಡಿದ್ರಿ. 100 ರೂಪೀಸ್ ಗೂಡ್ಸ್ ನಾನು ಕೊಟ್ಟಿದ್ದೆ, 100 ರೂಪೀಸ್ ನೀವು ನಮಗೆ ಪೇಮೆಂಟ್ ಮಾಡಿದ್ರಿ. ಇಟ್ ಈಸ್ ಆಲ್ ಕ್ಲಿಯರ್. ಈಗ ನಾನು ಯಾರು ನೀವು ಯಾರು ಸಂಬಂಧ ಇಲ್ಲ. ಬಂದಿದ್ರಿ, ಪೇಮೆಂಟ್ ಮಾಡಿದ್ರಿ, ನಾನು ಗೂಡ್ಸ್ ಕೊಟ್ಟೆ ತಗೊಂಡು ಹೋಗ್ಬಿಟ್ರಿ. ನಾವು ಐ ಕೆನಾಟ್ ಕಾಲ್ ಯು ಆಸ್ ಮೈ ಡೆಟರ್. ನೀವಿನ್ನ ಅಮೌಂಟ್ ಕೊಡಬೇಕು, ನೀವು ನಮಗೆ ಸಾಲಗಾರರು, ನೀವು ಇನ್ನ ಬ್ಯಾಲೆನ್ಸ್ ಇದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ದ ಕಂಪ್ಲೀಟ್ ಪೇಮೆಂಟ್ ಇಸ್ ಬಿಟ್ ಡನ್. ಸೊ ಆ ಟೈಮಲ್ಲಿ ಡೆಟರ್ಸ್ ಟರ್ನೋವರ್ ರೇಷಿಯೋ ಅಪ್ಲೈ ಆಗಲ್ಲ. ಜಸ್ಟ್ ಸೇಲ್ಸ್ ಆಗಿದೆ ಅಂತ ಹೇಳಿದ್ರೆ ಡೆಟರ್ಸ್ ಟರ್ನೋವರ್ ಅಪ್ಲೈ ಆಗಲ್ಲ. ಎಂತ ಸೇಲ್ಸ್ ಆಗಿರಬೇಕು? ಕ್ರೆಡಿಟ್ ಸೇಲ್. ಸಪೋಸ್ ನಾನು 100 ರೂಪೀಸ್ ಗೂಡ್ಸ್ ಕೊಟ್ಟೆ, ನೀವು 50 ರೂಪೀಸ್ ಪೇಮೆಂಟ್ ಮಾಡಿದ್ರಿ, ಉಳಿದಿದ್ದಷ್ಟು ಇನ್ನೂ 50 ರೂಪೀಸ್ ಬ್ಯಾಲೆನ್ಸ್ ಇದೆ. ಆ ಸಮಯದಲ್ಲಿ ಮಾತ್ರ ಐ ಕ್ಯಾನ್ ಕಾಲ್ ಯು ಆಸ್ ಯು ಆರ್ ಮೈ ಡೆಟರ್. ನೀವು ಇನ್ನ ಬ್ಯಾಲೆನ್ಸ್ ಪೇಮೆಂಟ್ ಮಾಡಬೇಕಿದೆ, ನಾನು ಅಕೌಂಟ್ ಅಲ್ಲಿ ಬರ್ಕೊಳ್ತೀನಿ. ಏನಂತ? ರಮೇಶ್ ಈಸ್ ಎ ಡೆಟರ್, ಹಿ ಹ್ಯಾಸ್ ಟು ಪೇ 50 ರೂಪೀಸ್ ವಿಚ್ ಇಸ್ ಎ ಬ್ಯಾಲೆನ್ಸ್. ಓಕೆ, ಕ್ರೆಡಿಟ್ ಸೇಲ್ಸ್. ಸೇಲ್ಸ್ ಟರ್ನೋವರ್ ಅಂತ ಹೇಳಿದ್ರು, ಸೇಲ್ಸ್ ಅಂತ ನಾನು ಮೆನ್ಷನ್ ಮಾಡಿದೆ. ಬಟ್ ಡೆಟರ್ ಅಂತ ಹೇಳಬೇಕಾದ್ರೆ ಕ್ರೆಡಿಟ್ ಸಾಲ ಉದ್ರಿ ಕೊಟ್ಟಿರ್ಬೇಕು ನೀವು, ಅವಾಗ ಮಾತ್ರ ನಾನು ಸಾಲ ಆಗ್ತೀನಿ. ಓಕೆ, ಕ್ರೆಡಿಟ್ ಸೇಲ್ಸ್ ಡಿವೈಡ್ ಇಲ್ಲಿ ಟರ್ನೋವರ್ ಅಂದ್ರೆ ಸೇಲ್ ಅಂತ ಬರ್ತಿದೆ. ಯಾರು ಕಂಪೇರ್ ಮಾಡಬೇಕು? ಡೆಟರ್ಸ್. ಓಕೆ, ಇಲ್ಲಿ ಡೆಟರ್ಸ್ ಅಂದ್ರೆ ನಾಟ್ ಜಸ್ಟ್ ಎ ಸಿಂಗಲ್ ವ್ಯಾಲ್ಯೂ ಆಫ್ ದ ಡೆಟರ್. ನಾವು ಏನು ತಗೋಬೇಕು? ಆವರೇಜ್ ಟ್ರೇಡ್ ಡೆಟರ್ಸ್. ಜಸ್ಟ್ ಡೆಟರ್ ಅಂತ ಅಲ್ಲಿ ಯಾರು ಫಿಕ್ಸ್ಡ್ ಅಸೆಟ್ಸ್ ಕೇಳಿದ್ರು, ಫಿಕ್ಸ್ಡ್ ಅಸೆಟ್ಸ್ ಮೆನ್ಷನ್ ಮಾಡಿ. ಕರೆಂಟ್ ಅಸೆಟ್ಸ್ ಕೇಳಿದ್ರು, ಕರೆಂಟ್ ಅಸೆಟ್ಸ್ ಮೆನ್ಷನ್ ಮಾಡಿ. ಡೈರೆಕ್ಟ್ ಆಗಿ ಅಷ್ಟೇ ಕೊಡೋದಲ್ಲ, ಅಷ್ಟೊಂದೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಾರ್ದು ನಾವು. ಡೆಟರ್ ವ್ಯಾಲ್ಯೂ ಇದೆ, ಡೆಟರ್ಸ್ ಜೊತೆಗೆ ಕೆಲವೊಮ್ಮೆ ಬಿಲ್ಸ್ ಕೂಡ ಬರಬೇಕು. ಅವಾಗ ಏನಂತೀವಿ ನಾವು? ಬಿಲ್ಸ್ ರಿಸೀವೇಬಲ್. ಕೆಲವೊಮ್ಮೆ ಡೆಟರ್ ಓಪನಿಂಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ, ಡೆಟರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಅವೆಲ್ಲರೂ ಮ್ಯಾಚ್ ಮಾಡಿ ನೋಡಬೇಕು, ಇನ್ನು ಬ್ಯಾಲೆನ್ಸ್ ಎಷ್ಟಿದೆ. ಕೆಲವೊಮ್ಮೆ ಬಿಲ್ಸ್ ರಿಸೀವೇಬಲ್ ಓಪನಿಂಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಸೊ ಅದನ್ನ ಕಂಪೇರ್ ಮಾಡಿ ನೋಡ್ಬೇಕು, ಆಡ್ ಮಾಡಿ ನೋಡ್ಬೇಕು ನಾವು. ಡೆಟರ್ ಅಂದ್ರೆ ಫಸ್ಟ್ ಇದನ್ನು ನೋಡಿ. ವಾಟ್ ಈಸ್ ದಿಸ್ ಟ್ರೇಡ್ ಡೆಟರ್? ಟ್ರೇಡ್ ಡೆಟರ್ ಇಸ್ ನಥಿಂಗ್ ಬಟ್ ಡೆಟರ್ ಪ್ಲಸ್ ಬಿಲ್ಸ್ ರಿಸೀವೇಬಲ್. ಇನ್ನೊಂದು ಅರ್ಥದಲ್ಲಿ ಇದಕ್ಕೆ ಏನಂತೀವಿ? ಅಕೌಂಟ್ ರಿಸೀವೇಬಲ್. ಅಕೌಂಟ್ ರಿಸೀವೇಬಲ್ ನಲ್ಲಿ ಡೆಟರ್ಸ್ ಕೂಡ ಬರ್ತವೆ, ಬಿಲ್ಸ್ ರಿಸೀವೇಬಲ್ ಕೂಡ ಬರ್ತವೆ. ಬಿಲ್ ಕೂಡ ಡ್ರಾ ಮಾಡಿರ್ತೀವಿ. ಓಕೆ, ಸೊ ಡೆಟರ್ ಪ್ಲಸ್ BR is called as trade debtors. So then what is this average? Average ಅಂದ್ರೆ ಓಪನಿಂಗ್ ಡೆಟರ್ ಕೂಡ ಕೊಟ್ಟಿದ್ರು, ಕ್ಲೋಸಿಂಗ್ ಡೆಟರ್ ಪ್ಲಸ್ ಓಪನಿಂಗ್ BR ಪ್ಲಸ್ ಕ್ಲೋಸಿಂಗ್ BR ಅವೆರಡನ್ನೂ ಕೂಡ ಮೆನ್ಷನ್ ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆವರೇಜ್ ಸಿಗುತ್ತೆ. ನಾನು ಕೆಳಗೆ ಬಿಟ್ಟಿಲ್ಲ, ಆವರೇಜ್ ಸಿಗುತ್ತೆ. ಓಕೆ, ನಾವು ಫಸ್ಟ್ ಬೇರೆ ಸೇಲ್ಸ್ ಅಂತ ಹೇಳಿದ್ರೆ ವಾಟ್ ಟೈಪ್ ಆಫ್ ಸೇಲ್ಸ್? ಕ್ರೆಡಿಟ್ ಸೇಲ್ಸ್. ಓಕೆ, ದಿಸ್ credit sales, this credit sales is not only the credit sales, it must be net credit sales. What is this? Net
is equal to credit sales minus sales return. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೇಲ್ ಕೊಟ್ಟಿರ್ತಾರೆ ನೋಡಿ, ಸೇಲ್ಸ್ ಅದ್ರ ಕೆಳಗಡೆ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಇದ್ರೆ ಕೊಟ್ಟಿದ್ರೆ ಮಾತ್ರ ಈ ರೀತಿ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲ ಸರ್ ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಿಲ್ಲ, ಡೈರೆಕ್ಟ್ ಆಗಿ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ, ಸೊ ಯು ಕ್ಯಾನ್ ರೈಟ್ ಡೌನ್ ದ ಸೇಮ್ ನೆಟ್ ಕ್ರೆಡಿಟ್ ಸೇಲ್ಸ್ ಅಂತ ಬರೀಬಹುದು. ನೆಟ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್, ದೆನ್ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ನೆಟ್ ಕ್ರೆಡಿಟ್ ಸೇಲ್ಸ್. ಇಲ್ಲ ಸರ್ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ, ದಟ್ ಇಟ್ ಸೆಲ್ಫ್ ಇಸ್ ಕ್ರೆಡಿಟ್ ಸೇಲ್ಸ್. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅವನೇನಾದ್ರು ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟು, ಸಪೋಸ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಟೋಟಲ್ ಸೇಲ್ಸ್ ಮೆನ್ಷನ್ ಮಾಡ್ತೀವಿ, ಟೋಟಲ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ, ಮತ್ತೆ ಕ್ಯಾಶ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಈ ಎರಡು ವ್ಯಾಲ್ಯೂನಲ್ಲಿ ಯಾವ್ದು ತಗೋಬೇಕು? ಈ ಎರಡು ತಗೋಬಾರ್ದು. ಟೋಟಲ್ ಸೇಲ್ಸ್ ಕೂಡ ಬರಲ್ಲ, ಕ್ಯಾಶ್ ಸೇಲ್ಸ್ ಕೂಡ ಬರಲ್ಲ. ಮೈನಸ್ ಮಾಡಿ, ಯಾಕಂದ್ರೆ ಕ್ಯಾಶ್ ಸೇಲ್ಸ್ ಕ್ಯಾಶ್ ಪೇಮೆಂಟ್ ಆಗಿದೆ, ಕ್ಯಾಶ್ ಪೇಮೆಂಟ್ ಆಗಿದೆ, ಯು ಆರ್ ನಾಟ್ ಇಟ್ ಆನ್ ಡೇಟಾ. ಸೊ ಕ್ಯಾಶ್ ಪೇಮೆಂಟ್ ಆಗಿದ್ರೆ ಟೋಟಲ್ ಸೇಲ್ಸ್ ನಲ್ಲಿ ಕ್ಯಾಶ್ ಸೇಲ್ಸ್ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಕ್ರೆಡಿಟ್ ಸೇಲ್ಸ್. ಅರ್ಥ ಆಯ್ತಾ? ಓಕೆ, ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್. ಅವನೇನು ಕೊಟ್ಟಿಲ್ಲ, ಸೇಲ್ಸ್ ವ್ಯಾಲ್ಯೂ ಅಷ್ಟೇ ಕೊಟ್ಟಿದ್ದಾರೆ, ಜಸ್ಟ್ ರೈಟ್ ಡೌನ್ ಇಟ್ ಸೆಲ್ಫ್ ಆಸ್ ಎ ಕ್ರೆಡಿಟ್ ಸೇಲ್ಸ್. ಬಹಳ ತಲೆ ಕೆಡಿಸ್ಕೊಂಡು ಇಲ್ಲ. ಓಕೆ, ನೌ ಸರ್ ವಾಟ್ ಇಸ್ ದಿಸ್ ಆವರೇಜ್ ಟ್ರೇಡ್ ಡೆಟರ್? ನಾಟ್ ಜಸ್ಟ್ ಡೆಟರ್, average trade debtor. Look here, average trade debtor is equal to, we have the formula as opening debtor plus closing debtor plus opening bills receivable plus closing bills receivable. This is the one part, this is the second part. Okay, debtor DR है, debtor ಅಂತ ಮತ್ತೆ ಡಾಕ್ಟರ್ ಅಂತ ಬಂದಿದೆ. Opening debtor plus closing debtor, opening bill plus closing bills receivable. This complete is a trade debtors. Okay, now we have to divide it into two, because this is the one part and this is the second part. Debtor plus BR divided by 2. Suppose our bills receivable balance ಕೊಟ್ಟೇ ಇರಲಿಲ್ಲ, debtors balance ಅಷ್ಟೇ ಕೊಟ್ಟಿದ್ದಾರೆ, then the opening debtor plus closing debtor divided by 2. Suppose our debtors ಕೊಟ್ಟಿಲ್ಲ, bills receivable ಕೊಟ್ಟಿಲ್ಲ, ಆರಾಮಾಗಿ ನಾವು ಫಾರ್ಮುಲಾ ಯೂಸ್ ಮಾಡಿದ್ರೆ ಆಯ್ತು. average trade debtor divided is equal to opening closing debtors, opening closing BR. Okay, suppose ಅವ್ರು ಏನು ಕೊಟ್ಟಿಲ್ಲ, ಈ ತರ ಏನು ಮೆನ್ಷನ್ ಮಾಡಿಲ್ಲ, ಡೇಟಾ ಅಷ್ಟೇ ಕೊಟ್ಟಿದ್ದಾರೆ, ದಿಸ್ ಇಟ್ ಸೆಲ್ಫ್ ಇಸ್ ದ ಆವರೇಜ್ ಟ್ರೇಡ್ ಡೆಟರ್ಸ್. ಮತ್ತೆ ನೀವು ಇದನ್ನು ಡಿವೈಡ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ದಿಸ್ ಇಟ್ ಸೆಲ್ಫ್ ಇಸ್ ದ ವ್ಯಾಲ್ಯೂ ಆಫ್ ದ ಆವರೇಜ್ ಟ್ರೇಡ್ ಡೆಟರ್. ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ಡೆಟರ್ಸ್. ಓಕೆ, ಮೋಸ್ಟ್ಲಿ 15 ಮಾರ್ಕ್ಸ್ಗೆ ಆಸ್ ವೆಲ್ ಆಸ್ 5 ಮಾರ್ಕ್ಸ್ಗೆ ಇದ್ರ ಜೊತೆಗೆ ಡೆಟರ್ಸ್ ಟರ್ನೋವರ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ತಾರೆ. What is that? That is called as average collection period. Average collection period. What is this average collection period? ಇನ್ನೊಂದು debt collection period ಅಂತ ಹೇಳ್ತಾರೆ. Average or debt collection period. What is this average collection period or debt collection period? ಇದನ್ನ ಎರಡು ತರ ಕ್ಯಾಲ್ಕುಲೇಟ್ ಮಾಡಬಹುದು. The total number of days in a year, 365 days. Total number of days in a year, ಒಂದು ವರ್ಷದಲ್ಲಿ ಎಷ್ಟಿರುತ್ತೆ? 365 days divided by debtors turnover ratio. ಈಗ ಡೆಟರ್ಸ್ ಟರ್ನೋವರ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಬರೋದು ಟೈಮ್ಸ್ ಅಂದ್ರೆ 5 ಟೈಮ್ಸ್ 6 ಟೈಮ್ಸ್ 7 ಟೈಮ್ಸ್. ಒಂದು ವರ್ಷದಲ್ಲಿ ಸಪೋಸ್ ಇದೇನಾಯಿತು 6 ಟೈಮ್ಸ್ ಅಂತ ರಿಸಲ್ಟ್ ಬಂತು.
ಡೆಟರ್ಸ್ ಟರ್ನ್ ಓವರ್ ರೇಷಿಯೋದಲ್ಲಿ ಏನ್ ಬಂತು, ರಿಸಲ್ಟ್ ಇಸ್ 6 ಟೈಮ್ಸ್. ಅಂದ್ರೆ ಏನಂತ, ವರ್ಷದಲ್ಲಿ 6 ಸಲ ನಮಗೆ ಡೆಟರ್ಸ್ ಕಡೆಯಿಂದ ಪೇಮೆಂಟ್ ಬರ್ತಾ ಇದೆ. 6 ಸಲ ಬರ್ತಾ ಇದೆ ಅಂದ್ರೆ ಏನು, 2 ತಿಂಗಳಿಗೆ 1 ಸಲ ಬರ್ತಾ ಇದೆ. ಬಿಕಾಸ್ ನಂಬರ್ ಆಫ್ ಮಂತ್ಸ್ ಎಷ್ಟಿರ್ತವೆ, ಹೌ ಮೆನಿ ನಂಬರ್ ಆಫ್ ಮಂತ್ಸ್ ಇದೆ, 12 ಮಂತ್ಸ್ ಡಿವೈಡೆಡ್ ಬೈ ಡೆಟರ್ಸ್ ಕನ್ವರ್ಷನ್ 2 ಕೊಡ್ತವೆ. ಕೆಲವೊಮ್ಮೆ ಫೈನಾನ್ಸ್ ಪ್ರಾಬ್ಲಮ್ ಅಲ್ಲಿ ನಂಬರ್ ಆಫ್ ಡೇಸ್ ನಲ್ಲಿ ಇಷ್ಟು ದಿನ 20 ಡೇಸ್ ಆದ್ಮೇಲೆ ಅಮೌಂಟ್ ಬಂದಿದೆ ಅಂತ ಹೇಳ್ತಾನೆ. ಸೊ ಅದನ್ನ ನಾವು ಡೆಟರ್ಸ್ ಟರ್ನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಕಂಪೇರ್ ಮಾಡಿ ನೋಡಿದ್ರೆ ಇಫ್ ಇಟ್ ಈಸ್ ಇನ್ ಡೇಸ್ ದ ರಿಸಲ್ಟ್ ವಿಲ್ ಬಿ ಇನ್ ಡೇಸ್. 20 ಡೇಸ್, 40 ಡೇಸ್, 100 ಡೇಸ್, 120 ಡೇಸ್ ಅಂತ ರಿಸಲ್ಟ್ ಡೇಸ್ ನಲ್ಲಿ ಬರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಇನ್ ಮಂತ್ಸ್ ದ ರಿಸಲ್ಟ್ ವಿಲ್ ಬಿ ಇನ್ ಮಂತ್ಸ್. ಅವನೇ ಕೇಳ್ತಾನೆ 2 ಮಂತ್ಸ್ 3 ಮಂತ್ಸ್ ಅಂತ ಅವನೇ ಕೊಟ್ಟಿರ್ತಾನೆ. ಸೊ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಕೊಟ್ಟು ನಂಬರ್ ಆಫ್ ಮಂತ್ಸ್ ಕೊಟ್ಟಿದ್ರೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ. ಡೆಟರ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿಲ್ಲ, ಫಸ್ಟ್ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, ನಂಬರ್ ಆಫ್ ಮಂತ್ಸ್ ಅಂದ್ರೂ ಇದೆ. ಓಕೆ, ಇಲ್ಲಾಂದ್ರೆ ಕೆಲವೊಮ್ಮೆ ಡೆಟರ್ಸ್ ವೆಲಾಸಿಟಿ ಪೀರಿಯಡ್ ಅಂತ ಕೊಟ್ಟಿರ್ತಾನೆ, ಡೆಟರ್ಸ್ ಕಲೆಕ್ಷನ್ ಪೀರಿಯಡ್ ಆ ವ್ಯಾಲ್ಯೂ ಅವನೇ ಕೊಟ್ಟಿರ್ತಾನೆ. ಇಲ್ಲಿ ನಾವು ವ್ಯಾಲ್ಯೂಸ್ ಹಾಕಿ ಮಂತ್ಸ್ ಜೊತೆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಕೂಡ ಫೈಂಡ್ ಔಟ್ ಮಾಡಬಹುದು. ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿರಲ್ಲ ಅಂದ್ರೆ ಡೆಟರ್ಸ್ ವೆಲಾಸಿಟಿ ಕೊಟ್ಟಿರ್ತಾನೆ. ಸೊ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಟೂ ಮಚ್ ಅಬೌಟ್ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ. ಐ ಹೋಪ್ it is all clear. Now to the similar one we have another one as the creditors turnover ratio. ಇದಕ್ಕೆ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಇದೆ. creditors turnover ratio ಬಹಳ ತರ ಇಂಗ್ಲಿಷ್ ಅವಶ್ಯಕತೆ ನಮಗೆ. ಆಲ್ಮೋಸ್ಟ್ ಡೆಟರ್ಸ್ ಟರ್ನೋವರ್ ನಿಮಗೆ ಕ್ಯಾಚ್ ಆಯ್ತಾ, ಇದು ನೀವೇ ಸ್ವಂತ ಓನ್ ಆಗಿ ಪ್ರಿಪೇರ್ ಮಾಡೋದು. ಓಕೆ, ಕ್ರೆಡಿಟರ್ ಇಸ್ ದ ಪರ್ಸನ್ ಬೈ ಹೂಮ್ ವಿ ಪರ್ಚೇಸ್ ದ ಗೂಡ್ಸ್ ಆನ್ ಕ್ರೆಡಿಟ್. ನಮ್ಮ ಕಡೆಯಿಂದ ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸ್ ತಗೊಂಡ್ರೆ ಅವನು ಡೆಟರ್. ನಾನು ಬೇರೆಯವ್ರ ಕಡೆ ಹೋಗಿ ಕ್ರೆಡಿಟ್ ಬೇಸಿಸ್ ಉದ್ರಿ ಬೇಸಿಸ್ ಮೇಲೆ ಗೂಡ್ಸ್ ತಗೊಂಡು ಬಂದೆ, ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂದ್ರೆ ದಟ್ ಪರ್ಸನ್ ಇಸ್ ಎ ಕ್ರೆಡಿಟರ್. ಓಕೆ, ಕ್ರೆಡಿಟ್ ಸೇಲ್ ಆದ್ರೆ ಡೆಟರ್ಸ್ ಟರ್ನೋವರ್ ಆಗುತ್ತೆ. ಅದೇ ಇಲ್ಲಿ ಮತ್ತೆ ಟರ್ನೋವರ್ ಅಂದ್ರೆ ಇಲ್ಲಿ ಕೂಡ ಸೇಲ್ಸ್ ಬಂದ್ಬಿಟ್ಟಿರಿ ನೀವು. ಟರ್ನೋವರ್ ಅಂತ ಇದೆ, ಪರ್ಚೇಸ್ ಎಲಿಮೆಂಟ್ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಕ್ರೆಡಿಟರ್ ಬಂದಿದ್ದಾನೆ, ನಾನು ಉದ್ರಿ ಪರ್ಚೇಸ್ ಮಾಡಿದ್ರೆ ವಾಟ್ ಕೈಂಡ್ ಆಫ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್ ಮಾಡಿದ್ರೆ ನಾನು ಬ್ಯಾಲೆನ್ಸ್ ಅಮೌಂಟ್ ಅವನಿಗೆ ಪೇಮೆಂಟ್ ಮಾಡಬೇಕಿದೆ, ಇದು ಉಳಿದಿದೆ. ಓಕೆ, ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಒಂದೇ ಎಲಿಮೆಂಟ್ ಮಾಮೂಲಿ ಕೊಟ್ಟಿರ್ತಾನೆ ಕ್ರೆಡಿಟರ್ಸ್. ಈಗ ಜಸ್ಟ್ ನಾರ್ಮಲ್ ಕ್ರೆಡಿಟರ್ಸ್ ಜೊತೆ ಡಿವೈಡ್ ಮಾಡಬೇಕು, ಕಂಪೇರ್ ಮಾಡಬೇಕು. ಇಲ್ಲ, ಎಂತ ಕ್ರೆಡಿಟರ್ಸ್, ಟ್ರೇಡ್ ಕ್ರೆಡಿಟರ್ಸ್. ಮೋರ್ ಓವರ್ ಆವರೇಜ್ ಟ್ರೇಡ್ ಕ್ರೆಡಿಟರ್ಸ್. ಆವರೇಜ್ ಟ್ರೇಡ್ ಡೆಟರ್ಸ್ ಅಂದ್ರೆ ನಾನು ನಿಮಗೆ ಹೇಳಿದೆ ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್. ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ಕ್ರೆಡಿಟರ್ಸ್ ಪ್ಲಸ್ bills payable, which is also called as accounts payable. Okay, creditors plus bills payable, accounts payable. ಇದಕ್ಕೆ trade creditors ಅಂತ ಹೇಳ್ತಾರೆ. Okay, now average value find out ಮಾಡಬೇಕು. ಕ್ರೆಡಿಟ್ ಪರ್ಚೇಸ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ವ್ಯಾಲ್ಯೂ ತಗೊಳ್ಳಿ. ಕ್ರೆಡಿಟ್ ಪರ್ಚೇಸ್ ವ್ಯಾಲ್ಯೂ ಕೊಟ್ಟಿದ್ದಿಲ್ಲ ಅಂದ್ರೆ which is net credit purchase, net credit purchase is equal to credit purchase. ಈಗ ಕ್ರೆಡಿಟ್ ಪರ್ಚೇಸ್ ಮಾಡಿದ್ರೆ ಎಲ್ಲಾ ಗೂಡ್ಸ್ ಬಂದಿದ್ದಾವೆ, ಎಲ್ಲವೂ ನಾರ್ಮಲ್ ಕರೆಕ್ಟ್ ನಾನು ಅನ್ಕೊಂಡಂಗೆ ಸೈಜ್ ಅಲ್ಲಿ ಕರೆಕ್ಟ್ ಆಗಿ ಕ್ವಾಲಿಟಿ ಮೇಂಟೈನ್ ಆಗಿರುತ್ತಾ? ಇಲ್ಲ, ಕೆಲವೊಂದಿಷ್ಟು ಪ್ಯಾಕೇಜಿಂಗ್ ಡ್ಯಾಮೇಜ್ ಆಗಿರುತ್ತೆ, ಕೆಲವೊಂದಿಷ್ಟು ಒಳಗಡೆ ಪ್ರಾಡಕ್ಟ್ ಮಾಡೋದಿರುತ್ತೆ. ಅಂತಂದ್ರೆ ಏನು ಮಾಡ್ತೀನಿ ನಾನು ಅದನ್ನ ಗೋಡೌನ್ ಆಗಿ ಇಟ್ಕೊಂಡು ಅಮೌಂಟ್ ಕೊಡ್ತೀನ? ಇಲ್ಲ, ರಿಟರ್ನ್ ಮಾಡಿದ್ದೀನಿ. ರಿಟರ್ನ್ ಮಾಡಿದ್ದೀನಿ ಅಂದ್ರೆ ಈ ಪರ್ಚೇಸ್ ರಿಟರ್ನ್ ಅಮೌಂಟ್ ಈ ಪರ್ಚೇಸ್ ಬೇಸಿಸ್ ಮೇಲೆ ನಾನು ಅಮೌಂಟ್ ಕೊಡೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಐ ಹ್ಯಾವ್ ರಿಟರ್ನ್ ದ ಗೂಡ್ಸ್, ನನಗೆ ಉಲ್ಟಾ ಅಮೌಂಟ್ ಬರುತ್ತೆ. ನಾನು 1000 ರೂಪಾಯಿ ಮಾಡಿದೆ. ಕ್ರೆಡಿಟ್ ಪರ್ಚೇಸ್ ಮೈನಸ್ ಪರ್ಚೇಸ್
purchase return, then you get net credit purchase. Suppose sir purchase return ಕೊಟ್ಟಿಲ್ಲ, credit net credit ಅಂತ ಮೆನ್ಷನ್ ಮಾಡಿಲ್ಲ, credit purchase ಅಂತ ಕೂಡ ಕೊಟ್ಟಿಲ್ಲ, just purchase ಅಂತ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ. ನೀವೇನ್ ಮಾಡ್ತೀರಿ? ಮತ್ತೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. This itself is a net credit purchase. ಬಹಳಷ್ಟು ಆಲೋಚನೆ ಮಾಡಿ ಸುಮ್ಮನೆ ಮೈಂಡ್ ಮೇಲೆ ಭಾರ ಹಾಕೋಬೇಡಿ. ಅವನು ಎಷ್ಟು ಕೊಟ್ಟಿದ್ದಾನೆ, ದಿಸ್ itself is a credit purchase. ಇಲ್ಲ ಅಂದ್ರೆ ಅವ್ನು ವ್ಯಾಲ್ಯೂಸ್ ಕೊಡ್ತಾನೆ, ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡ್ತಾನೆ, ಪರ್ಚೇಸ್ ಕೂಡ ಕೊಡ್ತಾನೆ, ಪರ್ಚೇಸ್ ರಿಟರ್ನ್ ಕೂಡ ಕೊಡ್ತಾನೆ. ನಾವೇನ್ ಮಾಡಬೇಕು, ನೆಟ್ ಕ್ರೆಡಿಟ್ ಪರ್ಚೇಸ್ ಕನ್ಸಿಡರ್ ಮಾಡಬೇಕು. ಓಕೆ ಓಕೆ ಆಸ್ ಫಾರ್ ಈಗ ನೀವು ಕೇಳ್ಬೋದು ಸರ್ ಆವರೇಜ್ ಟ್ರೇಡ್ ಡೆಟರ್ ಹೇಳಿ. ವಾಟ್ ಈಸ್ ದಿಸ್ ಆವರೇಜ್ ಟ್ರೇಡ್ ಕ್ರೆಡಿಟರ್ಸ್? ಆವರೇಜ್ ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ಸಿಂಪಲ್ ಮಾಡಿ ಆವರೇಜ್ ಟ್ರೇಡ್ ಕ್ರೆಡಿಟರ್ಸ್ ಇಟ್ಕೊಂಡು ಅಲ್ಲಿ ಏನ್ ಮಾಡಿದ್ರೆ ನಾನು ಓಪನಿಂಗ್ ಡೆಟರ್ ಪ್ಲಸ್ ಕ್ಲೋಸಿಂಗ್ ಡೆಟರ್ ತಗೊಂಡು ಇಲ್ಲಿ ಸಿಂಪಲ್ ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್. ಅಲ್ಲಿ ಏನ್ ಮಾಡ್ತಾರೆ, ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ತಗೊಂಡಿದ್ದೆ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಓಪನಿಂಗ್ ಬಿಲ್ಸ್ ಪೇಯಬಲ್ ಪ್ಲಸ್ closing bills payable. Okay, this is the one part. Creditor bills payable is the second part. Two elements ಇದಾವೆ, average ತಗೋಬೇಕಾದ್ರೆ divided by number of elements. Okay, opening creditor plus closing creditor, opening bills payable plus closing bills payable ಕಂಪ್ಲೀಟ್ ಆಗಿ ಏನಾಗುತ್ತೆ, ಟ್ರೇಡ್ ಕ್ರೆಡಿಟರ್ಸ್ ಆಗುತ್ತೆ. ಟ್ರೇಡ್ ಕ್ರೆಡಿಟರ್ಸ್ ಅನ್ನು ನಾನು divided by 2 ಮಾಡಿದ್ರೆ average trade creditors ವ್ಯಾಲ್ಯೂ ಸಿಗುತ್ತೆ. ಸಪೋಸ್ ಸರ್ ಓಪನಿಂಗ್ ಕ್ಲೋಸಿಂಗ್ ಅಂತ ಮೆನ್ಷನ್ ಮಾಡಿಲ್ಲ, ಓಪನಿಂಗ್ ಕ್ಲೋಸಿಂಗ್ ಅಂತ ಮೆನ್ಷನ್ ಮಾಡಿಲ್ಲ, ಬಿಲ್ಸ್ ಪೇಯಬಲ್ ಕೂಡ ಅವ್ರು ಜಸ್ಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಾಬಿಲಿಟಿ ಸೈಡ್ ಏನ್ ಮಾಡಿದ್ರು, ಕ್ರೆಡಿಟರ್ಸ್ ಅಂತ ಒಂದೇ ಕೊಟ್ಟಿದ್ರು. ದಿಸ್ ಇಟ್ ಸೆಲ್ಫ್ ಇಸ್ ಎ ಟ್ರೇಡ್ ಕ್ರೆಡಿಟರ್ಸ್. ಇಲ್ಲ ಸರ್ ಕ್ರೆಡಿಟರ್ಸ್ ಕೂಡ ಕೊಟ್ಟಿದ್ದಾರೆ, ಬಿಲ್ಸ್ ಪೇಯಬಲ್ ಕೂಡ ಕೊಟ್ಟಿದ್ದಾರೆ, ಬಟ್ ಓಪನಿಂಗ್ ಕ್ಲೋಸಿಂಗ್ ಏನು ಕೊಟ್ಟಿಲ್ಲ. ಇವೆರಡನ್ನು ಆಡ್ ಮಾಡಿ ದಿಸ್ ಇಟ್ ಸೆಲ್ಫ್ ಇಸ್ ಎ ಆವರೇಜ್ ಟ್ರೇಡ್ ಕ್ರೆಡಿಟರ್ಸ್. ಬಹಳಷ್ಟು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲಲ್ಲ, ಸಿಂಪಲ್ ಆಗಿದೆ. ಓಕೆ, ಐ ವಾಂಟ್ ಟು ಗಾಟ್ ದ ಪಾಯಿಂಟ್ಸ್. ನೌ ಅಲ್ಲಿ ಆವರೇಜ್ ಕಲೆಕ್ಷನ್ ಪೀರಿಯಡ್ ಇತ್ತು, ಡೆಟರ್ಸ್ ಟರ್ನ್ ಓವರ್ ಅಂದ್ರೆ ಎಷ್ಟು ಸಲ ಕಲೆಕ್ಷನ್ ಮಾಡಬೇಕಾಗಿದೆ, ಎಷ್ಟು ದಿನಕ್ಕೆ ಒಂದ್ಸಲ ನಮಗೆ ಕಲೆಕ್ಷನ್ ಬರ್ತಾ ಇದೆ, ಅಮೌಂಟ್ ನನಗೆ ಬರ್ತಾ ಇದೆ. ಯಾಕಂದ್ರೆ ನನಗೆ ಡೆಟರ್ಸ್ ಇದೆ, ಇಲ್ಲಿ ಕ್ರೆಡಿಟರ್ಸ್ ಇದಾದ್ರೆ ನಾನು ಎಷ್ಟು ವರ್ಷದಲ್ಲಿ ಎಷ್ಟು ದಿನಗಳವರೆಗೆ ಆಗಲಿ, 10 ದಿನ ಆದ್ಮೇಲೆ ಅಮೌಂಟ್ ಮಾಡ್ತಾ ಇದ್ದೀನ, 2 months ಆದ್ಮೇಲೆ ಒಂದ್ಸಲ ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದೀನ, ಅದಕ್ಕೆ ನಾವು ಆವರೇಜ್ ಪೇಮೆಂಟ್ ಪೀರಿಯಡ್, ಆವರೇಜ್ ಪೇಮೆಂಟ್ ಪೀರಿಯಡ್. ಅಲ್ಲಿ ಕಲೆಕ್ಷನ್ ಪೀರಿಯಡ್ ಇತ್ತಲ್ಲ, ಇಲ್ಲಿ ಪೇಮೆಂಟ್ ಪೀರಿಯಡ್. ಓಕೆ, ಸಿಮಿಲರ್ ಒಂದು ವರ್ಷದಲ್ಲಿ ಎಷ್ಟು ದಿನ ಇರ್ತಾರೆ, 365 ಡೇಸ್. ಅವರೇನಾದ್ರು ಡೇಸ್ ಕೊಟ್ಟಿದ್ರೆ 365 ಡೇಸ್ ಅಂತ ಮಾಡಿ ಡಿವೈಡೆಡ್ ಬೈ ಅಲ್ಲಿ ಡೆಟರ್ಸ್ ಟರ್ನ್ಓವರ್ ರೇಷಿಯೋ ಇತ್ತು, ಇದು ಕ್ರೆಡಿಟರ್ಸ್ ಟರ್ನ್ಓವರ್ ರೇಷಿಯೋ. ಓಕೆ, ಆರ್ ಸರ್ ಅವರು ಡೇಸ್ ನಲ್ಲಿ ಕೊಟ್ಟಿಲ್ಲ, ದಿನಗಳಲ್ಲಿ ಕೊಟ್ಟಿಲ್ಲ, ಮಂತ್ಸ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ 12 months ಇರ್ತವೆ, ನಮಗಂತೂ ತೊಗೊಳ್ಳಿರ್ತವೆ, ನಿಮ್ಗೆ ಎಷ್ಟೇ ತೊಗೊಳ್ತಿಲ್ಲ. ಸಿಮಿಲರ್ಲಿ ಕ್ರೆಡಿಟರ್ಸ್ ಅಂಡ್ ಡೇಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ರಿಸಲ್ಟ್ ಮಸ್ಟ್ ಬಿ ಇನ್ ಡೇಸ್. ಮಂತ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ರಿಸಲ್ಟ್ ಮಸ್ಟ್ ಬಿ ಇನ್ ಮಂತ್ಸ್. ಓಕೆ, ಕ್ಲಿಯರ್ ಆಯ್ತಾ? ಫಾರ್ ಇನ್ಸ್ಟೆನ್ಸ್ ಕೆಲವೊಂದಿಷ್ಟು ಸಲ ನಾನು ಅಸಂಪ್ಷನ್ ಮಾಡಿ 365 ಡೇಸ್ ತಗೊಂಡಿದ್ದೀನಿ, ಬಟ್ ಸಮ್ಟೈಮ್ಸ್ ಇನ್ ದ ಪ್ರಾಬ್ಲಮ್ ದೇ ಗಿವ್ ನಂಬರ್ ಆಫ್ ಡೇಸ್ ಇನ್ ಎ ಇಯರ್. ಅವರೇ ಕೊಟ್ಟಿರ್ತಾರೆ ಕೆಲವೊಮ್ಮೆ ಕನ್ಸಿಡರ್ 360 ಡೇಸ್ ಇನ್ ಎ ಇಯರ್. ನಾನು ಅಸಂಪ್ಷನ್ ಮಾಡಿದ್ರೆ ಏನ್ ಮಾಡ್ತೀನಿ, ನಂತರ ನಿಮ್ಗೆಲ್ಲರಿಗೂ ಲೀಪ್ ಇರಲ್ಲ, ನಾರ್ಮಲ್ ಇದೆ, 365 ಡೇಸ್ ಇದಾವೆ ಸರ್ ಅಂತ ಹೇಳ್ತೀನಿ. ಒಂದು ವರ್ಷಕ್ಕೆ ಎಷ್ಟು ದಿನ ಅಸಂಪ್ಷನ್ ಮಾಡಿ ನಾರ್ಮಲ್. ಬಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, 365 ಡೇಸ್ ಕನ್ಸಿಡರ್ ಮಾಡಬೇಡ್ರಿ, ಈ 5 ಡೇಸ್ ದೇವರಿಗೆ ಬಿಟ್ಬಿಡ್ರಿ, 360 ಡೇಸ್ ಮಾತ್ರ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನಾವೇನ್ ಮಾಡಬೇಕು, ಇದನ್ನ ತಗೋಬಾರ್ದು, ಸಿಂಪಲ್ 360 ಡೇಸ್ ಕ್ರೆಡಿಟರ್ಸ್ ನಮ್ಮ ಮಂತ್ಸ್ ಅಲ್ಲಿ ಯಾವ್ದಲ್ಲ, ಡೇಸ್ ಅಲ್ಲಿ ಸ್ವಲ್ಪ ಏನಾದ್ರು ಮಾಡ್ತಾ ಇದ್ದಾರೆ, ಕನ್ಫ್ಯೂಸ್ ಮಾಡಿದ್ದಾರೆ.
ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಹೌ ಮೆನಿ ಆಕ್ಟಿವಿಟಿ ರೇಷಿಯೋಸ್, ಟರ್ನೋವರ್ ರೇಷಿಯೋಸ್, ಫಿಕ್ಸ್ಡ್ ಅಸೆಟ್ ಟರ್ನೋವರ್ ರೇಷಿಯೋ, ಕರೆಂಟ್ ಅಸೆಟ್ ಟರ್ನೋವರ್ ರೇಷಿಯೋ, ದೆನ್ ವರ್ಕಿಂಗ್ ಕ್ಯಾಪಿಟಲ್ ಟರ್ನೋವರ್ ರೇಷಿಯೋ, ಕ್ಯಾಪಿಟಲ್ ಟರ್ನೋವರ್ ರೇಷಿಯೋ. ಅವೆಲ್ಲ ಸಿಂಪಲ್ ಇದೆ ಆಲ್ಮೋಸ್ಟ್. ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್, ಸೇಲ್ಸ್ ಡಿವೈಡೆಡ್ ಬೈ ಕರೆಂಟ್ ಅಸೆಟ್. ಓಕೆ, ಇಲ್ಲಿ ಡೆಟರ್ಸ್ ಟರ್ನೋವರ್ ರೇಷಿಯೋ ಮತ್ತು ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಸ್ವಲ್ಪ ಡಿಫರೆನ್ಸ್ ಇದೆ. ಇಲ್ಲಿ ನೆಟ್ ಕ್ರೆಡಿಟ್ ಸೇಲ್ಸ್, ನೆಟ್ ಕ್ರೆಡಿಟ್ ಪರ್ಚೇಸ್, ಅದು ಇಂಪಾರ್ಟೆಂಟ್. ಜಸ್ಟ್ ಸೇಲ್ಸ್ ಪರ್ಚೇಸ್ ಅಷ್ಟೇ ಅಲ್ಲ, ಕ್ರೆಡಿಟ್ ಬೇಸಿಸ್ ಮೇಲೆ ಬರಲ್ಲ. ಓಕೆ, ಇನ್ನೊಂದು ಆವರೇಜ್ ಪೇಮೆಂಟ್ ಪೀರಿಯಡ್, ಇದನ್ನು ಬಹಳಷ್ಟು ಸಲ ಕೇಳಿದಾನೆ. ಆಲ್ಮೋಸ್ಟ್ ಇನ್ ಮೆನಿ ಪ್ರಾಬ್ಲಮ್ಸ್ ಇನ್ 5 marks and 50 marks ಆಸ್ ವೆಲ್, ಎರಡರಲ್ಲಿ ಕೇಳ್ತಾನೆ. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ಟ್ರೇಡ್ ಕ್ರೆಡಿಟರ್ಸ್ ಇಲ್ಲಿವರೆಗೆ ಕ್ಯಾಲ್ಕುಲೇಷನ್ ಬರುತ್ತೆ, ಇಲ್ಲಿವರೆಗೆ ಕ್ಯಾಲ್ಕುಲೇಷನ್ ಮಾಡಿ ನಂಬರ್ ಆಫ್ ಟೈಮ್ಸ್ ಏನಿದೆ ಬರೆದು ಸಪೋಸ್ 4 times ಅಂತ ರಿಸಲ್ಟ್ ಬರುತ್ತೆ, ಬಿಟ್ಬಿಡ್ತಾರೆ. ಇಲ್ಲಿ ಅವರೇಜ್ ಕಲೆಕ್ಷನ್ ಪೀರಿಯಡ್ ಅಂದ್ರೆ ಮತ್ತೆ ಏನು ಫಾರ್ಮುಲಾ ಆಯಿತು ನೆನಪಿಲ್ಲ ನಮಗೆ ಅಂತ ಭಯ ಪಡ್ತಾರೆ. ಭಯ ಪಡೋದು ಏನಿದೆ, ನಮಗೆ ಎಷ್ಟು ವರ್ಷದಲ್ಲಿ ಎಷ್ಟು ದಿನ ಅಂತ ಗೊತ್ತಿರೋಲ್ಲ, ವರ್ಷದಲ್ಲಿ ಎಷ್ಟು ತಿಂಗಳಾಗಿ ಗೊತ್ತಿರೋಲ್ಲ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ. ಸೊ ಇದು ಬಂತ ವ್ಯಾಲ್ಯೂಸ್ ಇಂಪ್ಲೈ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ತಲೆ ಕೆಡಿಸ್ಕೊಂಡು ಹೋಗಬೇಡಿ, ಅವರೇ ಕೊಟ್ಟಿರ್ತಾರೆ ವ್ಯಾಲ್ಯೂಸ್, ಜಸ್ಟ್ ಇಂಪ್ಲೈ ಮಾಡಿ ರಿಸಲ್ಟ್ ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ವಿ ನೋ ಅಬೌಟ್ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ. ಅಂಡ್ ದ ಲಾಸ್ಟ್ ಒನ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಟರ್ನೋವರ್ ರೇಷಿಯೋಸ್, ಇದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲ ಡಿಫಿಕಲ್ಟ್ ಅಂತ ಅನ್ಕೊಂಡಿರ್ತಾರೆ, ಏನೋ ಪ್ರಾಬ್ಲಮ್ ಮಾಡಿರಲ್ಲ, ಅಡ್ವಾನ್ಸ್ ಡಿಫಿಕಲ್ಟ್ ಅಂತ ಅನ್ಕೊಂಡಿರ್ತಾರೆ. ಐ ಹೋಪ್ ದಿಸ್ ಇಸ್ ದ ಸೆಕೆಂಡ್ ಒನ್. ದಿಸ್ ಈಸ್ ಅಬೌಟ್ ಸ್ಟಾಕ್ ಟರ್ನೋವರ್ ರೇಷಿಯೋ. ಸ್ಟಾಕ್ ಟರ್ನೋವರ್ ರೇಷಿಯೋ ಕೆಲವೊಮ್ಮೆ ಏನು ಮಾಡ್ತಾರೆ, ಸ್ಟಾಕ್ ಅಂತ ಕೇಳಲ್ಲ, ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕನ್ಫ್ಯೂಸ್ ಇನ್ವೆಂಟರಿ ಅಂತ ಹೇಳ್ತಾರೆ. ನಾವು ಸ್ಟಾಕ್ ಅಂದ್ರೆ ಇನ್ವೆಂಟರಿ, ಇನ್ವೆಂಟರಿ ಅಂದ್ರೆ ಸ್ಟಾಕ್ ಗೊತ್ತಿದೆ. ಸೊ ಇನ್ವೆಂಟರಿ ಟರ್ನೋವರ್ ಸೇಮ್, ಸ್ಟಾಕ್ ಟರ್ನೋವರ್ ಸೇಮ್. ಫ್ರೆಂಡ್, ವಾಟ್ ಈಸ್ ದಿಸ್? ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿಸ್? ಟರ್ನೋವರ್ ಅಂತ ಇದೆ, ಸೇಲ್ಸ್ ತಗೋತೀರಾ? ಟರ್ನೋವರ್ ಅಂತ ಇದೆ, ಸೇಲ್ಸ್ ತಗೋಬಹುದು, ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಪೂರ್ತಿ ಬರ್ಬೋದು, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಫಸ್ಟ್ ಪ್ರಿಫರೆನ್ಸ್ ಎಲ್ಲಿ ಕೊಡಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ divided by cost of goods sold divided by turnover ಅಂತ ಹೇಳಿದ್ರು. ಕಾಸ್ಟ್ ಆಫ್ ಗೂಡ್ಸ್ ತಗೊಂಡೆ ಯಾರ ಜೊತೆ ಕಂಪೇರ್ ಮಾಡಬೇಕು? ಸ್ಟಾಕ್, ಇನ್ವೆಂಟರಿ, ಅದ್ರ ಜೊತೆ ಕಂಪೇರ್ ಮಾಡಬೇಕು. ಓಕೆ, ಸ್ಟಾಕ್ ಜೊತೆ ಕಂಪೇರ್ ಮಾಡೋಣ, ನಾಟ್ ಜಸ್ಟ್ ನಾರ್ಮಲಿ ಎ ಸ್ಟಾಕ್. ಯಾಕಂದ್ರೆ ನೀವು ಟ್ರೇಡಿಂಗ್ ಅಂತ ಏನೆಲ್ಲ ಅಕೌಂಟ್ ಓಪನ್ ಮಾಡಿದ್ರೆ ಅದರಲ್ಲಿ ಬಹಳ ಸಲ ಕಂಪೇರ್ ಮಾಡಿದಿರಿ, ಅದರಲ್ಲಿ ಕೊಟ್ಟಿರ್ತಾನೆ ನೋಡಿ. ಈ ಕಡೆ ಓಪನಿಂಗ್ ಸ್ಟಾಕ್ ಕೊಟ್ಟಿರ್ತಾನೆ, ಈ ಕಡೆ ಓಪನಿಂಗ್ ಸ್ಟಾಕ್ ಇರುತ್ತೆ, ಈ ಕಡೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಸ್ಟಾಕ್ ವ್ಯಾಲ್ಯೂ ಒಂದೇ ಸಲ ಬರಲ್ಲ, ಇದು ಒಂದೇ ಸ್ಟಾಕ್ ಎಲಿಮೆಂಟ್ ಏನಿದೆ ಇದು ಒಂದೇ, ಆಲ್ಮೋಸ್ಟ್ ಒಂದು ಬಹಳ 2 times ರಿಪೀಟ್ ಆಗುತ್ತೆ. ಓಕೆ, ಎಂಥ ಸ್ಟಾಕ್ ಇರಬೇಕು? ಆವರೇಜ್ ಸ್ಟಾಕ್ ಏನಿದೆ, ಆವರೇಜ್ ಕ್ರೆಡಿಟರ್ಸ್ ಡೆಟರ್ಸ್ ಇತ್ತಲ್ಲ, ಅದೇ ತರ ನಾರ್ಮಲಿ ಸ್ಟಾಕ್ ತಗೋಬಾರ್ದು. ಸ್ಟಾಕ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎರಡನ್ನೂ ಸೇರಿಸಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆವರೇಜ್ ಸ್ಟಾಕ್ ಬರುತ್ತೆ. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಎಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ? ವಾಟ್ ಈಸ್ ದಿಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್? ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ರಿ. ಸೆಕೆಂಡ್ ಪ್ರಿಫರೆನ್ಸ್, ಸರ್ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿಲ್ಲ, ಇಡೀ ಪ್ರಾಬ್ಲಮ್ ಸರ್ಚ್ ಮಾಡಿ ನೋಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಎಲಿಮೆಂಟೇ ಇಲ್ಲ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಸಬ್ಸ್ಟಿಟ್ಯೂಟ್ಸ್ ಕೂಡ ಕೊಟ್ಟಿಲ್ಲ. ನೀವೇನು ಮಾಡಿ ಸೇಲ್ಸ್ ಮಾಡ್ತಾನೆ ಕೆಲಸಕ್ಕೆ ಹೋಗಬೇಕು. ಆಲ್ಮೋಸ್ಟ್ ಕೊಟ್ಟಿರ್ತಾರೆ, ಬಿಕಾಸ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್. ಕಾಸ್ಟ್ ಆಫ್ ಗೂಡ್ಸ್ ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ, ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಓಕೆ, ಯಾಕಂದ್ರೆ ನಾವು ಇಲ್ಲಿ ಸೇಲ್ ಆಗಿರುವಂತಹ ಎಲಿಮೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಯಾವುದು ಸ್ಟಾಕ್ ಉಳಿದಿದೆ, ದ ಪಾರ್ಟ್ ವಿಚ್ ಇಸ್ ರಿಮೇನ್ಡ್ ಆಸ್ ಎ ಸ್ಟಾಕ್, ನಮ್ಮ ಗೋಡೌನ್ ನಲ್ಲಿ ಸ್ಟಾಕ್ ಅಂತ ಉಳಿದಿದೆ
ಕನ್ಸಿಡರ್ ಮಾಡಬಾರ್ದು. ಸೇಲ್ ಆಗಿರುವಂತಹ ಗೂಡ್ಸ್ ಕನ್ಸಿಡರ್ ಮಾಡಬೇಡ್ರಿ. ಸೇಲ್ ಆದ್ಮೇಲೂ ಇನ್ನಷ್ಟು ಗೂಡ್ಸ್ ಉಳಿದಿರ್ತಾವಲ್ಲ, ಆ ಗೂಡ್ಸ್ ವ್ಯಾಲ್ಯೂ ಸದ್ಯಕ್ಕೆ ಏನಿದೆ ಅಥವಾ ನಾನು ಪರ್ಚೇಸ್ ಮಾಡಿರುವಾಗ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೇಲ್ ಆಗಬೇಕಿತ್ತು, ಸೇಲ್ ಆಗಿಲ್ಲ ಅಂತಹ ಎಲಿಮೆಂಟ್ಸ್ ಇನ್ನಷ್ಟು ಉಳಿದಿದೆ. 20 ಗೂಡ್ಸ್ ಸೇಲ್ ಆಗಿದ್ದಾವೆ, ಅದೇ ತರ ಇನ್ನು 10 ಗೂಡ್ಸ್ ನಮ್ಮ ಗೋಡೌನಲ್ಲಿ ಉಳಿದಿದೆ. ಅಂದ್ರೆ ಸೇಲ್ ಮಾಡಿದ್ರೆ ಆ 20 ಗೂಡ್ಸ್ ಇಷ್ಟಕ್ಕೆ ಸೇಲ್ ಆಯ್ತು, ಅಷ್ಟಕ್ಕೆ ಸೇಲ್ ಆಗಿರ್ತಿತ್ತು. ಆಗಿಲ್ಲಲ್ಲ, ಅಡ್ವಾನ್ಸ್ ಆಗಿ ಇನ್ಕಮ್ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ, ಇನ್ಕಮ್ ಅನ್ನು ಮೆನ್ಷನ್ ಮಾಡೋಕ್ಕಾಗಲ್ಲ. ಇನ್ಕಮ್ ಹ್ಯಾಸ್ ಟು ಬಿ ಮೆನ್ಷನ್ ವೆನ್ ಇಟ್ ಹ್ಯಾಸ್ ಡನ್. ಸೊ ಇನ್ನು ಬಂದಿಲ್ಲ. ಸೊ ಈ ಪ್ರೆಸೆಂಟ್ ನಾನು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರೆ, ವಾಟ್ ವಾಸ್ ದ ಕಾಸ್ಟ್ ಐ ಹ್ಯಾವ್ ಪರ್ಚೇಸ್ ದೀಸ್ ಗೂಡ್ಸ್, ಅದನ್ನ ಕನ್ಸಿಡರ್ ಮಾಡಬೇಕು. ಸಪೋಸ್ ನೀವು ಅನ್ಕೊಂಡು ಸರ್ ಕಾಸ್ಟ್ ಆಫ್ ಗೂಡ್ಸ್ ಅಂತ ಹೇಳ್ತಿದ್ದಿಲ್ಲ. ಸಪೋಸ್ ಅವ್ರೇನಾದ್ರು ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ದ ಸಿಂಪಲ್ ಮೆಥಡ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ನೆಟ್ ಸೇಲ್ಸ್. ಸೇಲ್ಸ್ ವ್ಯಾಲ್ಯೂ ತಗೋಬೇಕು, ಅವ್ರು ಕೊಟ್ಟಿರ್ತಾರೆ. ನೆಟ್ ಸೇಲ್ಸ್ ಮೈನಸ್ ಸೇಲ್ ಆದ್ರೆ ಏನು ಬರುತ್ತೆ, ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಕಾಸ್ಟ್ ಅಕೌಂಟ್ ನಲ್ಲಿ ಇರುತ್ತೆ ನೋಡ್ರಿ ಫಾರ್ಮುಲಾ, ಸೇಲ್ಸ್ ಮೈನಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಸ್ಟ್. ಓಕೆ, ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್. ಇಷ್ಟಕ್ಕೆ ಸೇಲ್ ಆಯಿತು, ಇಷ್ಟು ಕಾಸ್ಟ್ ಇತ್ತು, ಉಳಿದಿದ್ದೆಲ್ಲ ಪ್ರಾಫಿಟ್. ಅದೇ ತರ ಕಾಸ್ಟ್ ಆಫ್ ಗೂಡ್ಸ್ ನೆಟ್ ಸೇಲ್ಸ್ ಮೈನಸ್ ಪ್ರಾಫಿಟ್. ಫಸ್ಟ್ ನಿಮಗೆ ಗ್ರಾಸ್ ಪ್ರಾಫಿಟ್ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿಲ್ಲ ಅಂದ್ರೆ ಇದೇ ಫಾರ್ಮುಲಾ, ಫಸ್ಟ್ ಇದನ್ನೇ ಯೂಸ್ ಮಾಡಿ. ಸಿಂಪಲ್ ಇದೆ, ಬಹಳ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಸುಮ್ಮನೆ ಸಿಂಪಲ್ ಇದೆ, ಇದನ್ನೇ ಯೂಸ್ ಮಾಡಿ. ಸರ್ ನೀವು ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಕಾಸ್ಟ್ ಆಫ್ ಗೂಡ್ಸ್ ಕ್ಯಾಲ್ಕುಲೇಟ್ ಮಾಡೋದು ಇನ್ನು ಸ್ವಲ್ಪ ಒಂದೆರಡು ಸ್ಟೆಪ್ ಅಡ್ವಾನ್ಸ್ ಇದೆ, ಆದರೆ ಈಸಿ ಇದೆ ಇದು ಕೂಡ. ಕಾಸ್ಟ್ ಆಫ್ ಗೂಡ್ಸ್ ಹೊಡೆದುಕೊಂಡು ನಾನೇನಂದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮಾಡಿದ್ದೆ ಎಷ್ಟಕ್ಕೆ, ಆ ಸ್ಟಾಕ್ ಆ ಗೂಡ್ಸ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್. ಈಗ ಪರ್ಚೇಸ್ ಮಾಡಿದ ಮೇಲೆ ಆ ವಸ್ತು ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ, ಟು ಮ್ಯಾನುಫ್ಯಾಕ್ಚರ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಐ ಮೈಟ್ ಹ್ಯಾವ್ ದೇರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ದೇರ್ ಆರ್ ಮೆನಿ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಯು ನೀಡ್ ಟು ಆಡ್. ಈ 3 ಎಲಿಮೆಂಟ್ಸ್ ಅನ್ನು ಆಡ್ ಮಾಡಬೇಕು. ನೋಡಿ ಇಲ್ಲಿ ಏನು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಸಿಂಪಲ್ ಆಗಿದೆ, ಬಟ್ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೆ, ಮತ್ತೆ ಅದನ್ನು ಮಾಡಿಫೈ ಮಾಡಲಿಕ್ಕೆ, ಇನ್ನು ಮಾಡಿಫೈ ಮಾಡಿ ಫಿನಿಶ್ಡ್ ಗೂಡ್ಸ್ ಮಾಡಲಿಕ್ಕೆ ಎಕ್ಸ್ಪೆನ್ಸಸ್ ಏನಾದರೂ ಮಾಡಿದ್ದ, ಇಷ್ಟೆಲ್ಲ ಆಡ್ ಮಾಡಿದ್ದೆ. ಇನ್ನು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದಿದೆ, ಇನ್ನು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದಿದೆ ಇಲ್ಲಿ ನೋಡಿ. 3 to 4 ಸ್ಟೆಪ್ಸ್ ಅಡಿಷನಲ್, 2 to 3 ಸ್ಟೆಪ್ಸ್ ಅಡಿಷನಲ್ ಆಗ್ತವೆ. ಸೊ ಅದಕ್ಕೆ ಈ ತರ ಫಾರ್ಮುಲಾ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್. ಸಪೋಸ್ ಅವರು ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಸೇಲ್ಸ್ ವ್ಯಾಲ್ಯೂ ಯಾವುದಾದ್ರೂ ಕೊಟ್ಟಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಈ ಫಾರ್ಮುಲಾ ನೀವು ಯೂಸ್ ಮಾಡಬೇಕಾದ್ರೆ ಕಂಪಲ್ಸರಿ ಆ ಪ್ರಾಬ್ಲಮ್ ನಲ್ಲಿ ಈ ಎಲಿಮೆಂಟ್ಸ್ ಇರ್ತವೆ. ಯಾಕಂದ್ರೆ ನಾವು ಏನಾದ್ರು ಗ್ರಾಸ್ ಕೊಟ್ಟಿಲ್ಲ ಅಂದ್ರೆ ಇದರಲ್ಲಿ ಯಾವುದಾದ್ರು 1, 2, 3 ಎಲಿಮೆಂಟ್ಸ್ ಅಂತ ಕಂಪಲ್ಸರಿ ಇರ್ತವೆ. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ದೆನ್ ವಿ ವಿಲ್ ಗೆಟ್ ವಾಟ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕ್ಲಿಯರ್ ಆಯ್ತಲ್ಲ? ಸೇಲ್ಸ್ ಅಂದ್ರೆ ಆಕ್ಚುಯಲ್ ಆಗೋದು ಸೇಲ್ಸ್ ವ್ಯಾಲ್ಯೂ, ಬಟ್ ನಾನು ಸೇಲ್ಸ್ ವ್ಯಾಲ್ಯೂ ತಗೊಳ್ತಾ ಇಲ್ಲ, ಆ ಗೂಡ್ಸ್ ಕಾಸ್ಟ್ ಎಷ್ಟಿತ್ತು ಪರ್ಚೇಸ್ ಮಾಡುವಾಗ. ಅಂಡ್ ಲಾಸ್ಟ್ ಒನ್ ವಿ ಹ್ಯಾವ್ ಆವರೇಜ್ ಸ್ಟಾಕ್. ಸಿಂಪಲ್ ಆಗಿ ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್ ಕೊಟ್ಟಿರ್ತಾನೆ ಪ್ಲಸ್ ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರ್ತಾನೆ. ಈಗ ಆವರೇಜ್ ಬರಬೇಕಾದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ. ಸಪೋಸ್ ಆವರೇಜ್ ಓಪನಿಂಗ್ ಸ್ಟಾಕ್ ಕೂಡ ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಡೈರೆಕ್ಟ್ ಸ್ಟಾಕ್ ಅಂತ ಮಾತ್ರ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಸ್ಟಾಕ್ ಇಟ್ ಸೆಲ್ಫ್ ಅಸ್ ಆವರೇಜ್ ಸ್ಟಾಕ್. ಅವನು ಈ ತರ ಕೊಟ್ಟರೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಾಂದ್ರೆ ಇದನ್ನೇ ಆವರೇಜ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಿ. ಸೊ ದೀಸ್ ಆರ್ ಮೆನಿ ಟರ್ನ್ ಓವರ್ ರೇಷಿಯೋಸ್
Let's see in the next class. Thank you.